ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಚಿವರು, ಶಾಸಕರೆಲ್ಲರೂ ಕೂಡಿ ಓಟ್ ಗದ್ದಿ ತೋಡೋಂಥ ಕಾರ್ಯಕ್ರಮದಲ್ಲಿ ಇಂಥ ಸಂದರ್ಭದಲ್ಲಿ ಸಂತೋಷದಿಂದ ಎಲ್ಲ ಕಾರ್ಯಕ್ರಮ ಮುಗಿಸಿದ್ವಿ, ಪ್ರತಿಭಟನೆ ಮಾಡಿದ್ವಿ. ನಂತರದಲ್ಲಿ ಒಂದು ಶಾಕಿಂಗ್ ನ್ಯೂಸ್, ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು, ವೀರಶೈವ ಮಹಾಸಭಾದ ಅಧ್ಯಕ್ಷರು, ಮಾಜಿ ಸಚಿವರು, ಮಾಜಿ ಸಂಸದರು, ಹಾಲಿ ಶಾಸಕರಾದಂಥ ಸನ್ಮಾನ್ಯ ಶಾಮನೂರು ಶಿವಶಂಕರಪ್ಪನವರು ನಿಧನದ ಸುದ್ದಿ ತಿಳಿದುಕೊಳ್ಳೋಕೆ ನಮಗೊಂಥರ ಶಾಕ್ ಆಯಿತು. ಅದಕ್ಕೆ ಇಡೀ ರಾಜ್ಯ ಇವತ್ತು ಶಾಮನೂರು ಶಿವಶಂಕರಪ್ಪನವ್ರ ಬಗ್ಗೆ ವಿಶೇಷವಾದಂಥ ಪ್ರೀತಿ ನನಗೆ. ನಾನು ರಾಜ್ಯ ಯುವಜನತಾದಳ ಅಧ್ಯಕ್ಷ ಆದಾಗ ಅವ್ರ ಮನೆಗೆ ಊಟಕ್ಕೆ ಹೋಗ್ತಿದ್ವಿ. ಆವತ್ತು ಸನ್ಮಾನ್ಯ ರಾಮಕೃಷ್ಣ ಹೆಗಡೆಯವರು ನಾವೆಲ್ಲ ಆ ರೀತಿಯಾಗಿ ಒಂದು ಸಂಬಂಧವನ್ನು ಇಟ್ಕೊಂಡವರು. ಎಲ್ಲ ಪಕ್ಷದ ಜೊತೆನೂ ಕೂಡ ಒಳ್ಳೆದಿದ್ರು, ಆದರೆ ಕಾಂಗ್ರೆಸ್ ಪಕ್ಷದ ನಿಷ್ಠೆ ಅವರಲ್ಲಿತ್ತು. ಅಂಥವ್ರು ಕಳ್ಕೊಂಡೆಲ್ಲ ಇವತ್ತು ನಮಗೆ ಭಾಳ ನೋವಾಗಿದೆ. ಆ ದುಃಖವನ್ನು ಭರಿಸಲಿಕ್ಕೆ ನಮ್ಮ ಮಲ್ಲಣ್ಣ ಸಚಿವರಾಗಿ ಅವರೆಲ್ಲ ದೊಡ್ಡ ಕುಟುಂಬ ಇದೆ ಅವ್ರದ್ದು. ಅವ್ರು ನಮ್ಮ ಹುಬ್ಬಳ್ಳಿ ಭಾಗದಾಗ ಬೀಗ್ತನ ಮಾಡ್ರ, ಬೇರೆ ಬೇರೆ ಕಡೆ ಬೀಗ್ತನ ಮಾಡ್ರ. ಅಂಥ ವ್ಯವಸ್ಥೆಯಲ್ಲಿ ಅವ್ರ ಕುಟುಂಬಕ್ಕೆ ನೋವಾದದನ್ನು ಸಹಿಸುವಂಥ ಶಕ್ತಿಯನ್ನು ಆ ದೇವ್ರು ಕೊಡಲಿ ಅಂತಕೊಂಡು ಪ್ರಾರ್ಥನೆ ಮಾಡೋದಕ್ಕೆ ವೈಯಕ್ತಿಕವಾಗಿಯೂ ನನಗೂ ಕೂಡ ದುಃಖ ಆಗಿದೆ. ಆ ದುಃಖವನ್ನು ತಡೀತಕ್ಕಂಥ ಶಕ್ತಿ ಆ ದೇವ್ರು ನೀಡಲಿ ಅಂತ ವಿನಂತಿಯನ್ನು ಮಾಡ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.